ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ 77ನೇ ಹುಟ್ಟುಹಬ್ಬ ಆಚರಿಸಲಾಯಿತು. ಸಂಸದರಾದ ಸಾಗರ್ ಖಂಡ್ರೆ ಅಧ್ಯಕ್ಷತೆಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಬೀದರ್ ಆಫೀಸರ್ ಬೀದರ್ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಹಾಗೂ ಜಿಲ್ಲಾ ಮಟ್ಟದ ಪರಿಶೀಲನಾ ಸಭೆ. 2024-25ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕಾ ಮಟ್ಟದ ಕ್ರೀಡಾಕೂಟ ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ. ಸುದ್ದಿಯ ವಿವರಗಳು. ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 77ನೆಯ ಹುಟ್ಟುಹಬ್ಬದ ಅಂಗವಾಗಿ ಭಾಲ್ಕಿಯ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು, ಬ್ರೆಡ್, ಹಾಲು ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಕೊಂಡ ಸಮಾಜದ ಒಕ್ಕಟ್ಟರಿ ಸಂಸ್ಥಾಪಕ ಅಧ್ಯಕ್ಷರು ಅಂಬರೀಶ್ ಮಲ್ಲೇಶ್ ಅವರು ಮಾತನಾಡಿ, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಅಹಿಂದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಇಳಿಸಲು ಯತ್ನಿಸುತ್ತಿವೆ. ಈ ಹೊನ್ನಾರದಿಂದ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿವೆ. ಈ ದೋಷಪೂರಿತ ಹೋರಾಟವನ್ನು ನಿಲ್ಲಿಸದೆ ಇದ್ದರೆ ಕರ್ನಾಟಕದ ಕಿರೀಟವೆಂದ ಖ್ಯಾತಿ ಪಡೆದಿರುವ ಬೀದರ್ ಜಿಲ್ಲೆಯ ಸೂಫಿ ಸಂತರ ಶರಣರ ನಾಡು ಬಸವ ಕಲ್ಯಾಣದಿಂದ ರಾಜಧಾನಿ ಬೆಂಗಳೂರುವರೆಗೆ ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜ ಒಕ್ಕಟ್ಟಾರಿ ವತಿಯಿಂದ ಹಾಗೂ ಅಹಿಂದ ವರ್ಗದ ಮುಖಂಡರುಗಳ ವತಿಯಿಂದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ವಿರುದ್ಧವಾಗಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಕ್ಕೆ ಎಚ್ಚರಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಅಂಬರೀಶ್ ಮಲ್ಲೇಶಿ, ಬಾಲಾಜಿ ಜಬಾಡೆ, ಸಂಜೀವ್ ಕುಮಾರ್ ಗುಂಜರ್ಗಿ, ಅನಿಲ್ ಸಾಹುಕರ್, ಪರಮೇಶ್ ಕೊಳ್ಳೆ, ಅನಿಲ್ ಹಲ್ಲಪುರ್ಗಿ, ರಮೇಶ್ ಬೆಲ್ದಾರೆ, ಸಂಜೀವ್ ಕುಮಾರ್ ಮೇತ್ರೆ, ಸೋಮನಾಥ್ ಸೋನಾಳೆ, ರವಿ ಬಿರದರ್, ಮಾರುತಿ ಕುರ್ಬಖೇಳಗೆ, ಚಂದ್ರಕಾಂತ್ ವರವಟ್ಟಿ, ಮಹೇಶ್ ಘೋದೆ, ಯಲ್ಲಾಲಿಂಗ ಮೇತ್ರೆ ಮುಂತಾದವರಿದ್ದರು. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಹಲೋ ಬಂಧುಗಳೇ, ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ವಿವಿಧ ಸಂಘ ಸಂಸ್ಥೆಯ ಮುಖಂಡರುಗಳೇ, ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಅಹಿಂದ ನಾಯಕರು ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಬ್ರೆಡ್ ವಿತರಣಾ ಕಾರ್ಯಕ್ರಮವನ್ನು ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜ ಒಕ್ಕೂಟ ಮತ್ತು ವಿವಿಧ ಎಲ್ಲ ಸಂಘ ಸಂಸ್ಥೆಯ ಮುಖಂಡರು ಮತ್ತು ಅಹಿಂದ ನಾಯಕರು ಮತ್ತು ಎಲ್ಲ ಏನು ಪಾಲಿಕೆಯ ಸಾರ್ವಜನಿಕರು ಸೇರಿಕೊಂಡು ಇವತ್ತು ನಾವು ಹಣ್ಣು ಹಂಪಲ ಮತ್ತು ಬ್ರೆಡ್ ವಿತರಣೆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅಂದರೆ ಸಿದ್ದರಾಮಯ್ಯ ಅವರು ಯಾವುದೇ ಧರ್ಮಕ್ಕೆ ಮತ್ತು ಜಾತಿಗೆ ಸೀಮಿತ ಆಗಲ್ಲದೆ ಇವತ್ತಿನ ದಿವಸ ಕರ್ನಾಟಕದ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಒಂದೇನು ಗ್ಯಾರಂಟಿ ಯೋಜನೆಗಳು ಏನು ಕೊಟ್ಟಿದ್ದಾರೆ, 5 ಗ್ಯಾರಂಟಿ ಯೋಜನೆಗಳು ಇವತ್ತು ಸರ್ವಸಾಮಾನ್ಯ ಏನು ಬಡ ಜನರಿಗೆ ಹುಟ್ಟುವಂಥದ್ದು ಮತ್ತು ಆರ್ಥಿಕ ಪ್ರಬಲ ಹೊಂದುವಂಥ ಒಂದು ಗ್ಯಾರಂಟಿ ಯೋಜನೆಗಳಾಗಿದ್ದಾವೆ. ಹಾಗಾಗಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ಸೇರಿಕೊಂಡು ಶ್ರೇಷ್ಠ ನಾಯಕ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಮರಿಸಬೇಕಾಗಿದೆ. ಅವರ ಒಂದು ಹುಟ್ಟುಹಬ್ಬ ಇದು ಈ ರಾಜ್ಯದ ಅಹಿಂದ ಜನರ ಹುಟ್ಟುಹಬ್ಬ ಅಂತೇಳಿ ನಾವೆಲ್ಲ ಆಚರಣೆ ಮಾಡಬೇಕಾಗಿದೆ. ಯಾಕೆಂದರೆ ಹಸಿದವರ ಬಟ್ಟೆಯನ್ನು ನೋಡ್ತಕ್ಕಂಥವ್ರು, ಮಕ್ಕಳ ಒಂದು ಹಿತವನ್ನು ಕಾಪಾಡ್ತಕ್ಕಂಥವ್ರು, ರೈತರ ಹಿತವನ್ನು ಕಾಪಾಡ್ತಕ್ಕಂಥವ್ರು, ಮಹಿಳೆಯರ ಹಿತವನ್ನು ಕಾಪಾಡ್ತಕ್ಕಂಥವ್ರು, ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಏಕೈಕ ನಾಯಕ ಯಾರಾಗಿದ್ದರೆ ಈ ರಾಜ್ಯದವರಿಗೆ ಸಿದ್ದರಾಮಯ್ಯನವರು ಹೇಳಬೇಕಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಭಾಲ್ಕಿ ತಾಲೂಕಿನ ದೊಡ್ಡ ಸಮಾಜ ಮತ್ತು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಸಾರ್ವಜನಿಕ ಹಾಸ್ಪಿಟಲಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಅವರಿಗೆ ಭಗವಂತ ಉತ್ತಮ ಆಯುಷ್ಯ ಮತ್ತು ಆರೋಗ್ಯವನ್ನು ನೀಡಿ ಅವರಿಗೆ ಅತ್ಯುನ್ನತ ಮತ್ತು ಸ್ಥಾನವನ್ನು ಕೊಟ್ಟು ಅವರಿಗೆ ದೇವರು ಆಶೀರ್ವದಿಸಿ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು
ಕ್ರಾಂತಿಗಾಗಿ, ನ್ಯಾಯಕ್ಕಾಗಿ, ಎಲ್ಲದಕ್ಕಾಗಿ ಒಂದು ಹೋರಾಟವನ್ನು ಮಾಡಿ ಏಕೈಕ ವ್ಯಕ್ತಿ ನ್ಯಾಯವನ್ನು ದೊರಕಿಕೊಟ್ಟಂಥ ಅಣ್ಣ ಬಸವಣ್ಣನವರು ಹಾಗೂ 19ನೇ ಶತಮಾನದಲ್ಲಿ ಎಲ್ಲರಿಗೆ ನ್ಯಾಯಯುತವಾದ ಹಾಗೂ ಬಡವರಿಗೆ, ದೀನ ದಲಿತರಿಗೆ ಎಲ್ಲರಿಗೆ ಅನ್ನೋದೊಂದು ನ್ಯಾಯಯುತವಾದ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ 23ನೇ ಶತಮಾನದಲ್ಲಿ ಒಂದು ಎಲ್ಲ ಬಡ ಕುಟುಂಬಗಳಿಗೆ ಹಾಗೂ ಎಲ್ಲ ಒಂದು ದೀನ ದಲಿತರಿಗೆ ಹಾಗೂ ಒಂದು ಅಹಿಂದ ಸಂಘಟನೆಗಳಿಗೆ, ಒಂದು ಹಿಂದುಳಿದ ಜಾತಿಗೆ ಯಾರಾದರೂ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ, ಆರ್ಥಿಕವಾಗಿ ರಾಜಕೀಯವಾಗಿ ಯಾರಾದರೂ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ ಅಂದರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ, ನಾವೆಲ್ಲರೂ ಇವತ್ತೇನದಂದ್ರೆ ಸಿದ್ದರಾಮಯ್ಯ ನಮಗೆ ಪರಿಚಯನೂ ಇಲ್ಲ, ಗೊತ್ತೂ ಇಲ್ಲ. ಇವತ್ತು ನಮ್ಗೆ ಯಾರು ಬೇರೆ ಜಾತಿದವ್ರು ನೋಡಿದ್ರೆ ಇವರು ಸಿದ್ದರಾಮಯ್ಯನ ಮನುಷ್ಯರು ಸಿದ್ದರಾಮಯ್ಯ ಅಂತ ಅಂತಾರೆ. ಒಂದು ಸಿದ್ದರಾಮಯ್ಯ ಅಂದರೆ ಒಂದು ನಮ್ಮ ಜಾತಿಗೆ ಒಂದು ಹೆಮ್ಮೆ ಅಂತಕ್ಕಂಥ ಒಂದು ಕೀರ್ತಿವಂತ ಒಂದು ಮೂರ್ತಿ ಅಂತ ಆದಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಅನ್ನೋದಂದ್ರೆ ಇವತ್ತು ನಾವು ಭಾಳಷ್ಟು ಇವತ್ತು ಹೇಳಬೇಕಾದ್ರೆ ನಮಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಇಂಥ ಒಂದು ಮುಂದಿನ ದಿನಗಳಲ್ಲಿ ಆ ಒಂದು ಶಕ್ತಿಗೆ ಏನದಂದ್ರೆ ನಾವು ಎಲ್ಲೊಂದು ಬಲ ಕೊಟ್ಟು ಏನದಂದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಇವತ್ತು ನಾವು ಸಂಘಟನೆ ಮಾಡಿ ಅವ್ರಿಗೆ ಏನದಂದ್ರೆ ಯಾವುದೇ ಥರ ತೊಂದರೆ ಆಗದಂತ ನೋಡ್ಕೊಳ್ಬೇಕಂತಂದು ಹೇಳಿ ನಾನು ಈ ಸಂದರ್ಭದಲ್ಲಿ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನಾವೇನು ಮಾಡ್ತೀವಿ, ನಾವು ಏನಾರ ಮೂಢ ಹಗರಣ ಮಾಡ್ತೀವಿ, ಅದು ಮಾಡ್ತೀವಿ ಅಂದಿರ್ಬೇಕು. ಇಂಥವು ಎಷ್ಟು ಮೂಢ ಹಗರಣ ಬಂದವೋ ಏನೋ ಗೊತ್ತಿಲ್ಲ. ಅವ್ರಿಗೆ ಯಾವುದೂ ಸಿಗಲ್ದಕ್ಕೆ ಏನದಂದ್ರೆ ಆ ಮೂಢ ಹಗರಣ ಅವ್ನು ತೊಗೊಂಡು ಬಂದಾರ ಅಂತ. ಸಿದ್ದರಾಮಯ್ಯ ಎಲ್ಲ ಜಿಲ್ಲೆ ಒಳಗೆ ಹಳ್ಳಿ ಒಳಗೆ ಏನದಂದ್ರೆ ಅವ್ರ ಪಕ್ಷದಾಗೆ BJP ಒಳಗೆ ಏನದಂದ್ರೆ ಸಿದ್ದರಾಮಯ್ಯ ಅವರು ಫಾಲೋವರ್ಸ್ ಇದ್ದಾರೆ, ಈಗ ಅಭಿಮಾನಿಗಳಿದ್ದಾರೆ. ಅವ್ರು ಏನದಂದ್ರೆ ಆ ಕಡೆ ಮೈಸೂರು ಮಾಡ್ತಾ ಅಂತಂದ್ರೆ ಈ ಕಡೆ ಬಳ್ಳಾರಿ ಏನೋ ಮಾಡ್ತಾ ಇದ್ದಾರೆ ಅದ್ರೊಳಗೆ. ಯಾಕಂದ್ರೆ ಇವರು ಅಭಿಮಾನಿಗಳು ಸಿದ್ದರಾಮಯ್ಯ ಅವ್ರದ್ದು. ಇಂಥ ಒಂದು ಪರಿಸ್ಥಿತಿ ಒಳಗೆ ಅವ್ರ ಹಿಂದೆ ಯಾರೂ ಇಲ್ಲ ಅಂದಾಗ ಅವ್ರ ಮೇಲೆ ಏನಂದ್ರೆ ಒಗ್ಗಟ್ಟಿಲ್ಲ ಸಂಘಟನೆದಾಗ. ಅವ್ರಿಗೆ ಏನಾದರೂ ಒಂದು ವೇಳೆ ಆಯ್ತು ಕಪ್ಪು ಚಿಕ್ಕಿ ತರ್ತಕ್ಕಂಥ BJPದವ್ರು ಮಾಡಿದ್ರೆ ಇವತ್ತು ಹುಟ್ಟುಹಬ್ಬ ನಿಮಿತ್ತ ಅವ್ರಿಗೆ ಏನಾದ್ರೆ ಇವತ್ತು ಪಾದಯಾತ್ರೆ ಹಮ್ಮಿಕೊಂಡಿದ್ರೆ ಮುಂದಿನ ಒಳಗದಾಗ ಅದಕ್ಕೆ ಏನಾದ್ರು BJP ತಕ್ಕ ಮಾಡ್ತಾ ಆಲ್ರೆಡಿ ಜನರು ಕಲಿಸ್ಯಾರ. ಇವತ್ತೇನಂದ್ರೆ BJP ಮುಚ್ಚಿ ಹೋಗ್ತಕ್ಕಂಥ ಸಿದ್ದರಾಮಯ್ಯ ಹೆಸರಿಗೆ ಬಂದರೆ ಅಹಿಂದ ಸಮಾಜ ಪೂರ್ತಿ ಏನಂದ್ರೆ ವಿರೋಧ ಮಾಡ್ತೀವಿ ಅಂತ ಹೇಳಿ ಈ ಎರಡು ಮತ್ತು ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಿಗೆ ಹಾರ್ದಿಕ ಮತ್ತೊಮ್ಮೆ ಹುಟ್ಟುಹಬ್ಬದ ಸ್ವಾಗತ ಕೊಡ್ತಾ ಎಲ್ಲರಿಗೂ ಬಂದಂತ. ಬೀದರ್ ಸಂಸದರಾದ ಸಾಗರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಇಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಬೀದರ್ ಆಫೀಸರ್ ಬೀದರ್ನ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಹಾಗೂ ಜಿಲ್ಲಾ ಮಟ್ಟದ ಪರಿಶೀಲನೆ ಸಭೆ ಜರುಗಿತು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ವಿವಿಧ ಬ್ಯಾಂಕಿನ ಅಧಿಕಾರಿಗಳು ಭಾಗಿಯಾಗಿದ್ದರು. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ ಇಂದು ಹಮ್ಮಿಕೊಳ್ಳಲಾದ 2024-25ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕಾ ಮಟ್ಟದ ಕ್ರೀಡಾಕೂಟವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಯುವ ಜನಾಂಗ ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಬೇಕು. ಮೊಬೈಲ್ ಬಳಕೆ ಕಡಿಮೆ ಮಾಡಿಕೊಂಡು ಅದರಿಂದ ಆಗುವ ದುಷ್ಪರಿಣಾಮದಿಂದ ದೂರವಿರಿ. ಕ್ರೀಡೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಮಾನಸಿಕವಾಗಿ ಸದೃಢರಾಗಲು ಸಾಧ್ಯ. ದೈಹಿಕ ಚಟುವಟಿಕೆಯನ್ನು ಪ್ರೋತ್ಸಾಹಿಸಲು ಮತ್ತು ಯುವಕರಲ್ಲಿ ಕ್ರೀಡಾ ಪ್ರತಿಭೆಯನ್ನು ಬೆಳೆಸಲು ಕ್ರೀಡಾಕೂಟಗಳ ಆಯೋಜನೆ ಉತ್ತಮ ಪ್ರಕ್ರಿಯೆಯಾಗಿದೆ ಎಂದು ಸಚಿವರು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಐನಪುರ ಗ್ರಾಮದಲ್ಲಿ ರೈತ ಪರ ಹೋರಾಟಗಾರರಾದ ಶಿವಾನಂದ ಪಾಟೀಲ್ ನೇತೃತ್ವದಲ್ಲಿ ಏತ ನೀರಾವರಿಗಾಗಿ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡಲಾಯಿತು. ಮಾತನಾಡಿದ ಪೂಜ್ಯ ಶ್ರೀ ಪಂಚಾಕ್ಷರಿ ದೇವರು ಸ್ವಾಮೀಜಿಗಳು, ಹಿರೇಮಠ್ ಐನಪುರ ರಾಜಕಾರಣಿಗಳು ರೈತರ ಬಗ್ಗೆ ಕೇವಲ ಮಾತನಾಡುವ ಬದಲು ರೈತರಿಗೆ ನೀರಾವರಿ ಸೌಲಭ್ಯ ನೀಡಿದರೆ ಸಮೃದ್ಧಿ ಜೀವನ ಸಾಗಿಸುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಣ್ಣಪ್ಪ ಮುಣಜಿ, ಕಲ್ಲಪ್ಪ ಮೇತ್ರಿ, ನಾಗಪ್ಪ ಹುಲ್ಲಿ, ರಾಮಣ್ಣ ನಾಟಿಕರ್, ಮೋಹನ್ ಮೆಳ್ಕೇರಿ, ಸಾಗರ್ ಆನಂದಿ ಅನೇಕ ರೈತರು ಭಾಗವಹಿಸಿದರು. ಸರ್ಕಾರಗಳು, ರಾಜಕೀಯ ವ್ಯಕ್ತಿಗಳು ತಮ್ಮ ಮನೆಯನ್ನ ತುಂಬಿಸಿಕೊಳ್ಳುವುದಕ್ಕಿಂತ ಮುಂಚೆ ಮೊದಲು ರೈತರ ಹೊಟ್ಟೆಯನ್ನು ತುಂಬಿಸುವಂತ ಕೆಲಸವನ್ನ ಮಾಡಿ ನಾವೆಲ್ಲ ಅಂತಿರ್ತೀವಿ. ಏನಂತ ರೈತ ಈ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಹೆಸರಿಗೆ ರೈತ, ಹೆಸರಿಗೆ ದೇಶದ ಬೆನ್ನೆಲುಬು ಅಂತ ಕರಿಬಾರ್ದು. ರಾಜಕೀಯ ವ್ಯಕ್ತಿಗಳು ಏನಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಪಾರ್ಲಿಮೆಂಟ್ ಒಳಗೆ ಕುಳಿತುಕೊಂಡಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಹಸಿವಾದಾಗ ಪೇಪರ್ಗಳನ್ನ ಒಗ್ಗರಣೆ ಹಾಕೊಂಡು ತಿನ್ನಾಕ ಬರಂಗಿಲ್ಲ, ಮತ್ತ ಹಸಿವಾದಾಗ ಅನ್ನಾನೇ ತಿನ್ಬೇಕು ಅಂತಕ್ಕಂಥದ್ದು ನಿಮ್ಗೆ ಅರಿವಿತ್ತು ಅಂತಂದ್ರೆ ಈ ಏತ ನೀರಾವರಿ ಅನುದಾನವನ್ನು ಬಿಡುಗಡೆ ಮಾಡ್ತೀರಾ. ಒಂದ್ ಅರ್ಥ ಮಾಡ್ಕೊಂಡ್ರಿ, ಈ ರಾಜ್ಯದೊಳಗ ಒಬ್ಬ CM ಇಲ್ಲ ಅಂದ್ರೂ ಕೂಡ ರಾಜ್ಯ ನಡೀತದೆ. ಒಂದು ತಾಲೂಕಿನೊಳಗ ಒಬ್ಬ MLA ಇಲ್ಲ ಅಂದ್ರೂ ಕೂಡ ಆ ತಾಲೂಕು ನಡೀತದೆ. ಒಂದು ಜಿಲ್ಲೆ ಒಳಗ ಒಬ್ಬ MP ಇಲ್ಲ ಅಂದ್ರೂ ಕೂಡ ಆ ಜಿಲ್ಲೆ ನಡೀತದೆ. ಒಂದು ಗ್ರಾಮದೊಳಗ ಒಬ್ಬ ಪಂಚಾಯಿತಿ ಅಧ್ಯಕ್ಷ ಇಲ್ಲ ಅಂದ್ರೂ ಕೂಡ ಆ ಗ್ರಾಮ ನಡೀತದೆ.
ರೈತ ಇಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಹೊಟ್ಟೆಗೆ ಮಣ್ಣು ತಿನ್ಬೇಕಾಗ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹಿತೈಷಿಗಳು, ಗಣ್ಯ ವ್ಯಕ್ತಿಗಳು, ನಾಯಕರು ಅಂತ ಹೇಳ್ತಾರೆ ಅಂತ ವ್ಯಕ್ತಿಗಳು ವಿಧಾನಸಭಾ ಚುನಾವಣೆ ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಿನಲ್ಲಿ ಈ ಭಾಗಕ್ಕೆಲ್ಲ ಜನರಿಗೆಲ್ಲ ಕಣ್ಣಿ ಮಂದಿಸಿ ಪತ್ರಿಕಾರರು ಕೂಡ ತೆಗೆದುಕೊಂಡು ಪತ್ರಿಕಾರರು ಕೂಡ ಅವರು ಪತ್ರಿಕಾರರು ಕೂಡ ಮೋಸ ಮಾಡಿದ್ರು. ಅವ್ರು ಏನು ಪಾಪ ಏನೋ ಆಗಿರ್ಬೋದು ಅಂತ ಪತ್ರಿಕಾರರು ಕೂಡ ಜಾಹೀರಾತು ಐನಾಪುರ ನೀರಾವರಿ ಯೋಜನೆಗಳ ಸಮಾರಂಭ, ಇನ್ನು ಕೆಲವು ವಿವಿಧ ಉದ್ಘಾಟನೆ ವಿವಿಧ ಇಲಾಖೆಗಳ ಅಧಿಕಾರಿ ಸಮಾರಂಭ, ಉದ್ಘಾಟನೆ ಸಮಾರಂಭ ಪಾಪ ಅವರು ಕೂಡ ಅನೇಕ ವಿಚಾರಗಳನ್ನು ಬಹಿರಂಗಪಡಿಸುತ್ತೆ ನಮ್ಮ ಪತ್ರಿಕೆಗಳಲ್ಲಿ. ಆದ್ರೆ ಮಾನ್ಯ ಶಾಸಕ ಈ ರೀತಿ ನೀವು ಮಾಡ್ಬೇಕಾ? ತಮ್ಮದೇ ಆದಂತ ಪಕ್ಷದ ಸರ್ಕಾರದಲ್ಲಿ ಮೂರುವರೆ ವರ್ಷಗಳ ಅಧಿಕಾರವನ್ನು ಅನುಭವಿಸಿದೆ. ಅಂತ ಒಂದು 3.5 ವರ್ಷಗಳಲ್ಲಿ ನಾವು ಎಡುಬಿಡದೆ ಬಹಳ ಶಿಕ್ಷಣವಾಗಿ ಅನೇಕ ಹೋರಾಟಗಳನ್ನು ಮಾಡಿದೆವು. ನಾವು ಯಾವ ಕೂಡ ತಮ್ಮ ಕಿವಿ ಆನೆಗಿಂತ ದಪ್ಪ ಚರ್ಮಗಳು ನಮಗೆ ಪೂಜೆಯಾಗ ದಪ್ಪದಾಗ ಆನೆನೂ ಕೂಡ ನಡೀಲಿಲ್ಲ ನಮ್ಮ ಜೀವಕ್ಕ. ಎಲ್ಲ ನಾಟಕಗಳು ನಿಮ್ಮೆಲ್ಲ ಶಾಸಕರು. ನೀವು ಒಬ್ಬ ಶಾಸಕ ಇಡೀ ಕ್ಷೇತ್ರದ ಯಾವುದೇ ಇಲಾಖೆ ಅಧಿಕಾರಿಗಳಿರಲಿ, ಯಾವುದೇ ರಂಗದ ಮನುಷ್ಯರಿರಲಿ, ಪತ್ರಿಕಾರಂಗ ಇರಲಿ, ಮತ್ತೊಂದಿರಲಿ ಎಲ್ಲರಿಗೂ ಕೂಡ ಇವತ್ತು ಮೋಸ ಮಾಡಿರಪ್ಪಾಜಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಕಾರ್ಮಿಕರ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಆಗಸ್ಟ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ಹಾಗೂ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಲು ಸಮಿತಿ ನಿಶ್ಚಯಿಸಿದ್ದು, ಸಮಸ್ತ ಕಾರ್ಮಿಕರು ಬೆಂಗಳೂರು ಚಲೋನಲ್ಲಿ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಯಶಸ್ವಿಗೊಳಿಸಬೇಕೆಂದು ಕಾರ್ಮಿಕ ಮುಖಂಡರು ಕಾರ್ಮಿಕರಿಗೆ ಕರೆ ನೀಡಿದ್ದಾರೆ. ಸಂಬಂಧಿಸಿದಂತೆ ಕಾರ್ಮಿಕ ಮುಖಂಡರಾದ ಹೊಸಪೇಟೆಯ ಯಲ್ಲಲಿಂಗ ಹಾಗೂ ಕೂಡ್ಲಿಗಿಯ ಗೂನಳ್ಳಿ ರಾಘವೇಂದರ್ ಜಂಟಿ ಹೇಳಿಕೆ ನೀಡಿ ಪ್ರಕಟಣೆ ಕೋರಿದ್ದಾರೆ. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಮಿಕರ ವಿಷಯದಲ್ಲಿ ಸರ್ಕಾರ ನ್ಯಾಯಾಲಯದ ಆದೇಶಗಳನ್ನು ಪಾಲಿಸಬೇಕು ಹಾಗೂ ಕಾರ್ಮಿಕರ ಕ್ಷೇಮ ಅಭಿವೃದ್ಧಿಗೆ ಅಗತ್ಯ ಯೋಜನೆಗಳನ್ನು ಜಾರಿಗೆ ತರಬೇಕು ಸೇರಿದಂತೆ 10 ಹಲವು ಪ್ರಮುಖ ಹಕ್ಕೊತ್ತಾಯಗಳನ್ನು ಶೀಘ್ರವೇ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗುವುದು. ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಉದ್ದೇಶವಿದ್ದು, ಈ ಮೂಲಕ ಸರ್ಕಾರದ ಕಣ್ಣು ತೆರೆಸುವ ಪ್ರಯತ್ನವನ್ನು ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿ ಮಾಡಲಿದೆ ಎಂದರು. ಕಾರಣ ಆಗಸ್ಟ್ 5ರಂದು ಎಲ್ಲ ಕಟ್ಟಡ ನಿರ್ಮಾಣ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ಕಟ್ಟಡ ನಿರ್ಮಾಣ ಕಾರ್ಮಿಕರು, ಕಟ್ಟಡ ನಿರ್ಮಾಣ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘಟನೆಯ ತಾಲೂಕು ಘಟಕ ಹಾಗೂ ವಿವಿಧ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ಇದ್ದರು. ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಕಟ್ಟಡ ಕಾರ್ಮಿಕರ ಬೆಂಗಳೂರು ಚಲೋ ಯಶಸ್ವಿಯಾಗಲಿ. ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಕಟ್ಟಡ ಕಾರ್ಮಿಕರ ಮಂಡಳಿ ದುರ್ಬಲಗೊಳಿಸಿರುವ ಮುಖ್ಯಮಂತ್ರಿಗೆ ಧಿಕ್ಕಾರ. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ದುರ್ಬಲಗೊಳಿಸಿರುವ ಮುಖ್ಯಮಂತ್ರಿಗಳೇ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಜಿಲ್ಲಾ ಕಟ್ಟಡ ಕಾರ್ಮಿಕರ ಖಜಾನ್ಸಿ ಮತ್ತು ತಾಲೂಕು ಕಾರ್ಯದರ್ಶಿ ಹಾಗೆ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ಈ ಮಂಡಳಿಯಲ್ಲಿ ಆಗತಕ್ಕಂಥ ಅವ್ಯವಹಾರ ಈಗ ಸಂತೋಷ್ ಲಾಡು ಸಾರ್ ಆದಾಗಲಿಂದ ಏನು ಕಳಪೆ ಮಟ್ಟದಲ್ಲಿ ಕಳಪೆ ಆನ್ಲೈನಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರು ಸುಮಾರು 8 ತಿಂಗಳಾಯಿತು ಸರಿಯಾದ ರೀತಿಯಲ್ಲಿ ಆನ್ಲೈನ್ ವರ್ಕ್ ಆಗ್ತಾ ಇಲ್ಲ. ಅಲ್ದಾಡುವಂಥ ಸ್ಥಿತಿ ಉಂಟಾಗಿದೆ. ಅದನ್ನು ಅಲ್ದಾಡುವುದನ್ನು ತಪ್ಪಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಏನು ಲೋಪದೋಷಗಳು ಅದಾವ ಅವನ್ನೆಲ್ಲ ಮುಖ್ಯಮಂತ್ರಿಗಳು ಸರಿಪಡಿಸ್ಬೇಕಂತೇಳಿ ನಾವು ಇಡೀ ಏನು ಬೆಂಗಳೂರು ಚಲೋ ಮುಖ್ಯಮಂತ್ರಿ ಮನೆ ಮುಂದೆ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕೋದ್ರಿಂದ ನಮ್ಮ ಉದ್ದೇಶ ಏನಪ್ಪ ಅಂದರೆ, ನಿಮ್ಮ ಮೇಲೆ ವೈಷಮ್ಯ ಇಲ್ಲ ನಮಗೆ. ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ಆಗಿರ್ತಕ್ಕಂಥ ದುರುಪಯೋಗ ಹಣ ಸರಿಪಡಿಸ್ರಿ ಅಂತೇಳಿ ನಾವು ಇಡೀ ವಿಜಯನಗರ ಜಿಲ್ಲೆ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಕ್ಕೆ ನಾವು ಹೋಗುತ್ತಿದ್ದೇವೆ. ಇದಕ್ಕೆ ನಮ್ಮ ಕಟ್ಟಡ ಕಾರ್ಮಿಕರು ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕಟ್ಟಡ ಕಾರ್ಮಿಕರಲ್ಲಿ ನಾನು ಕೇಳಿಕೊಳ್ತೇನೆ. ಮತ್ತು ಭವ್ಯ ಬಂಗಲೆಗಳನ್ನು ಕಟ್ತಕ್ಕಂಥ ಕಟ್ಟಡ ಕಾರ್ಮಿಕರ ಪರಿಸ್ಥಿತಿ ತುಂಬ ಅಧೋಗತಿಗೆ ಬರ್ತಾ ಇದೆ.
ಸೊ ಆ ನಿಟ್ಟಿನಲ್ಲಿ ಕಾರಣ ಇಷ್ಟೇ, ಇವತ್ತು ಕಲ್ಯಾಣ ಮಂಡಳಿ ಆ್ಯಕ್ಟ್ ಆಗಿರ್ತಕ್ಕಂಥದ್ದು 96ರಲ್ಲಿ ಕಾರ್ಮಿಕರ ಮಕ್ಕಳಿಗೋಸ್ಕರ ಮತ್ತು ಕಾರ್ಮಿಕರ ಒಳಿತಿಗಾಗಿ ಇಂಥ ಒಂದು ನಿಧಿಯನ್ನು ದುರ್ಬಳಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿರುವಂಥ ಈ ಹಿಂದೆ ಮತ್ತು ಈಗಿರುವಂಥ ಸರ್ಕಾರದ ಹಾದಿಯಾಗಿ ಇದನ್ನೆಲ್ಲವೂ ಕೂಡ ಕಡಿಮೆಗೊಳಿಸಬೇಕು ಮತ್ತು ಜನರಿಗೆ ಸಿಗಬೇಕಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಮನೆ ಚಲೋ ಅನ್ನ ರಾಜ್ಯ ಮಟ್ಟದ ಎಲ್ಲ ಸಂಘಟನೆ ಒಟ್ಟುಗೂಡಿ ಹೋಗ್ತಾ ಇರೋದ್ರಿಂದ ವಿಜಯನಗರ ಜಿಲ್ಲೆ ಇರತಕ್ಕಂಥ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕ ಸಹೋದ್ಯೋಗಿ ಬಂಧುಗಳು ಅಂದರೆ ನಮ್ಮ ಕಟ್ಟಡ ಕಾರ್ಮಿಕರು ಸಾಕಷ್ಟು ಸಂಖ್ಯೆಯಲ್ಲಿರ್ತಾರೆ. ಅಂದರೆ ಎಲ್ಲ ಕಾರ್ಮಿಕರು ಸೇರಿದಂತೆ ಮಹಿಳಾ ಕಾರ್ಮಿಕರು ಕೂಡ ಸೇರಿದಂತೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಒಂದು ಸಂದಿಗ್ಧರಾಗಿ ನಾವೆಲ್ಲರೂ ಕೂಡ ಮುನ್ನಡೆಯನ್ನಂತಂದೇಳಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ವಿಜಯನಗರ ಜಿಲ್ಲೆಯ ಭಾಗವಾಗಿ ಕೂಡ್ಲಿಗಿ ತಾಲೂಕಿನ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರ ಬಂಧುಗಳಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಾನು ಕಟ್ಟಡ ಕಾರ್ಮಿಕ ಸಂಘಟನೆಯ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ತೇನೆ. ನಮ್ಮ ಹೆಸರು ಎನ್ ಯಲ್ಲಾಲಿಂಗ ಅಂತೇಳಿ ವಿಜಯನಗರ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಜಿಲ್ಲೆಯ ಒಳಗಡೆ ನಾನು ಕಟ್ಟಡ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.